ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣಿನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರುನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂತಹ ದಿನ ಏಕಾದಶಿ ದಿನ. ಮಾಡಿರ್ತಕ್ಕಂತಹ ಎಲ್ಲ ಪಾಪಗಳನ್ನು ಕಳೆದು ಹಾಕೊಳ್ಳೋದಕ್ಕೆ ದೇವರು ಕೊಟ್ಟಿರ್ತಕ್ಕಂತಹ ಒಂದು ಸದವಕಾಶವೆಂದರೆ ಏಕಾದಶಿ ದಿನ. ಏಕಾದಶಿ ಉಪವಾಸವನ್ನು ಮಾಡೋದರಿಂದ ಮಹಾಪುಣ್ಯ ಬರ್ತದೆ ಅಂತನ್ನೋದಾಗಿ ಶಾಸ್ತ್ರ ಹೇಳ್ತದೆ. ಉಪವಾಸ ಅಂದರೆ ಏನು? ಉಪ ಎಂಬಂಥ ಉಪಸರ್ಗಕ್ಕೆ ಸಮೀಪ ಅಂತನೂ ಅರ್ಥ ಇದೆ. ಉಪವಾಸ ದೇವರ ಹತ್ತಿರದಲ್ಲಿ ವಾಸ ಮಾಡುವುದು. ಯಾಕೆ ಅಂತಂದರೆ ಗೀತೆಯಲ್ಲಿ ಹೇಳಿದ ಪ್ರಕಾರ ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಯಾರು ನಿರಾಹಾರನಾಗಿ ಇರ್ತಾನೆ ಅವನ ಮನಸ್ಸಿನಲ್ಲಿ ಕೆಟ್ಟು ವಿಷಯಗಳ ಸಂಚಾರ ಆಗುವುದಿಲ್ಲ. ಕೆಟ್ಟು ವಿಷಯದ ಕಾಮನೆ ಅಂತಹ ವ್ಯಕ್ತಿಗೆ ಬರುವುದಿಲ್ಲ. ಆದ್ದರಿಂದಾಗಿ ವಿಷಯಗಳಿಂದ ನಾವು ನಿರಾಹಾರರಾಗಿ ಇದ್ವಿ ಅಂತನ್ನೋದಾದರೆ ನಿವೃತ್ತರಾಗ್ತೇವೆ. ವಿಷಯಗಳಿಂದ ನಿವೃತ್ತರಾದ್ವಿ ಅಂತನ್ನೋದಾದರೆ ದೇವರ ಹತ್ತಿರದಲ್ಲಿ ಬರೋದು ನಮಗೆ ಸಾಧ್ಯವಾಗ್ತದೆ. ಎಲ್ಲಿಯವರೆಗೆ ಆಹಾರ ವಿಹಾರ ಮುಂತಾದಂತಹ ವಿಷಯೋಪಭೋಗಗಳನ್ನು ಮಾಡ್ತಾ ಇರ್ತೇವೆ ಅಲ್ಲಿಯವರೆಗೆ ದೇವರ ಕಡೆಗೆ ಗಮನ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ನಾವು ನಿರಾಹಾರರಾಗ್ತೇವೆ ಆಗ ವಿಷಯದ ನಿವೃತ್ತಿ ಆಗ್ತದೆ. ವಿಷಯಗಳ ನಿವೃತ್ತಿಯಾದಾಗ ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದಾಗಿ ಇದನ್ನು ಉಪವಾಸ ಅಂತನ್ನೋದಾಗಿ ಕರೆದದ್ದುಂಟು. ಏಕಾದಶಿಗಳಿಗೆ ನಾನಾ ವಿಧವಾದಂತಹ ಹೆಸರುಗಳಿವೆ. ತಿಂಗಳಕ್ಕೆ 2 ಬಾರಿ ಏಕಾದಶಿ ಬರುವುದುಂಟು. ಒಂದು ಶುಕ್ಲ ಪಕ್ಷದಲ್ಲಿ ಮತ್ತೊಂದು ಕೃಷ್ಣ ಪಕ್ಷದಲ್ಲಿ. ಕೆಲವರು ಕೇಳ್ತಾರೆ ಯಾವುದು ಉಪವಾಸ ಮಾಡಬೇಕು ಅಂತ. ಎಲ್ಲ ಏಕಾದಶಿಗಳು ಉಪವಾಸಕ್ಕೆ ಯೋಗ್ಯವಾದದ್ದೇ, ಉಪವಾಸ ಮಾಡಲೇಬೇಕಾದದ್ದೇ. ಯಾವುದಕ್ಕೂ ಎಕ್ಸ್ಕ್ಯೂಸ್ ಇಲ್ಲ. ಶುಕ್ಲ ಪಕ್ಷದ ಮಾಡಿ ಕೃಷ್ಣ ಪಕ್ಷದ ಬಿಡಿ, ಅಥವಾ ಆಷಾಢ ಏಕಾದಶಿ ಮಾಡಿ ಮತ್ತೊಂದು ಏಕಾದಶಿಗಳನ್ನು ಬಿಟ್ಟು ಬಿಡಿ, ಹೀಗೆಲ್ಲ ಏನಿಲ್ಲ. ಎಲ್ಲ ಏಕಾದಶಿಗಳನ್ನು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಎಲ್ಲ ಏಕಾದಶಿಗಳಿಗೂ ದಿವ್ಯವಾಗಿರ್ತಕ್ಕಂಥ ಕಥೆಗಳನ್ನು ಹೇಳಿದ್ದಾರೆ. ಎಷ್ಟು ಸೊಗಸಾಗಿದೆ ಅಂತಂದರೆ ಈ ಆಯಾ ಏಕಾದಶಿಗಳನ್ನು ಮಾಡೋದಕ್ಕೆ ಸುಂದರವಾಗಿರ್ತಕ್ಕಂಥ ಕಥೆಗಳನ್ನು ಫಲಗಳನ್ನು ದೇವರು ಹೇಳ್ತಾ ಬರ್ತಾನೆ. ಆದ್ದರಿಂದಾಗಿ ಆ ಎಲ್ಲ ಉಪವಾಸಗಳನ್ನು ವ್ರತಗಳನ್ನು ನಾವು ಮಾಡ್ತಾನೆ ಬರಬೇಕು. ಏಕಾದಶಿ ಮಾಡದೇ ಇದ್ದರೆ ವಿಪಕ್ಷೆ ಬಾಧಕವನ್ನು ಹೇಳ್ತಾನೆ. ದೇವರು ಒಂದೊಂದು ಏಕಾದಶಿಯನ್ನು ಮಾಡಬೇಕು ಅಂತನ್ನೋದಾಗಿ ಹೇಳ್ತಾ ಬಂದು ಯಾವ ಏಕಾದಶಿಯನ್ನು ಬಿಡೋದಕ್ಕೆ ಮಾತ್ರ ದೇವರು ಹೇಳೋದಿಲ್ಲ. ದೇವರು ಹೇಳ್ತಾನೆ ಎಲ್ಲ ಏಕಾದಶಿಗಳನ್ನು ಮಾಡಲೇಬೇಕಾಗಿರತಕ್ಕಂಥದ್ದು ಅಂತನ್ನೋದಾಗಿ. ಯಾವುದಕ್ಕೂ ದೇವರು ಎಕ್ಸ್ಕ್ಯೂಸ್ ಕೊಡಲಿಲ್ಲ.
ಪ್ರತಿಯೊಂದು ಏಕಾದಶಿಯೂ ಕೂಡ ಮಾಡಲೇಬೇಕು ಅಂತನ್ನೋದಾಗಿ ದೇವರು ಹೇಳ್ತಾನೆ. ಹೀಗೆ ಈ ಪರಮ ಪವಿತ್ರವಾಗಿರುವಂತಹ ಬಹಳ ದಿವ್ಯವಾಗಿರುವಂತಹ ಈ ವ್ರತಗಳು ಅಂತಂದರೆ ಏಕಾದಶಿ ವ್ರತ. ಸರಿ, ಇವತ್ತು ಪ್ರಕೃತದಲ್ಲಿ ಇದ್ದದ್ದು ನಿರ್ಜಲ ಏಕಾದಶಿ. ಅದಕ್ಕೆ ಒಂದು ಕಥೆ ಇದೆ. ಈ ಕಥೆಯ ಸಾರ ಭಾಗವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಭೀಮಸೇನ ದೇವರು ವೇದವ್ಯಾಸ ದೇವರನ್ನು ಪ್ರಶ್ನಿಸಿದ್ದಂತೆ ವೇದವ್ಯಾಸ ದೇವರು ಉತ್ತರ ಕೊಟ್ಟಂತೆ ಈ ಒಂದು ಸಂವಾದ ನಡೀತದೆ. ಇದರೊಳಗೆ ಭೀಮಸೇನ ದೇವರು ಏನು ಹೇಳುತ್ತಾರೆ ಅದನ್ನು ಭೀಮಸೇನ ದೇವರ ಮಾತು ಅಂತನ್ನೋದಾಗಿ ಗ್ರಹಣೆ ಮಾಡಬಾರದು. ನಮ್ಮ ಮಾತು ಭೀಮಸೇನ ದೇವರು ಆಡಿದ್ದಾರೆ ಅಂತನ್ನೋದಾಗಿ ನಾವು ತಿಳಿದುಕೊಳ್ಳಬೇಕು. ಏನಾಗತ್ತೆ ಅಂತಂದರೆ, ಭೀಮಸೇನ ದೇವರು ವೇದವ್ಯಾಸ ದೇವರನ್ನು ಪ್ರಶ್ನಿಸ್ತಾರೆ. ಸ್ವಾಮಿ ವೇದವ್ಯಾಸ ದೇವರೇ, ನನ್ನ ತಾಯಿ ಕುಂತಿ, ನನ್ನ ಅಣ್ಣ ಯುಧಿಷ್ಠಿರ, ನನ್ನ ತಮ್ಮಂದರು ಅರ್ಜುನ ನಕುಲ ಸಹದೇವರು, ನನ್ನ ಹೆಂಡತಿ ದ್ರೌಪದಿ, ಇವರೆಲ್ಲರೂ ಕೂಡ ಏಕಾದಶಿ ವ್ರತ ಮಾಡು 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 ಅಂತನ್ನೋದಾಗಿ ನನಗೆ ಗಂಟು ಬೀಳ್ತಾರೆ. ಅಷ್ಟೇ ಅಲ್ಲ, ಕೇವಲ ಗಂಟು ಬಿದ್ದದ್ದಲ್ಲ, ತಾವೂ ಕೂಡ ಪರಮನಿಷ್ಠೆಯಿಂದ ಏಕಾದಶಿ ವ್ರತವನ್ನು ಆಚರಿಸ್ತಾರೆ. ನನಗೂ ಮಾಡು ಅಂತನ್ನೋದಾಗಿ ಹೇಳ್ತಾರೆ, ಆದರೆ ನನಗೆ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ, ನನ್ನ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಅಗ್ನಿ ಅಂತದ್ದು ಅಂತಂದರೆ ಆ ಇಡೀ ಜಗತ್ತನ್ನು ಸುಟ್ಟು ಹಾಕಿಬಲ್ಲಂತಹ ಅಗ್ನಿ ಅದು. ಆ ಅಗ್ನಿ ಇದ್ದ ಕಾರಣದಿಂದಾಗಿ ನನಗೆ ಯಾವಾಗಲೂ ಹಸಿವೆ ಆಗತ್ತೆ, ನಾನು ಯಾವಾಗಲೂ ತಿನ್ನಲೇಬೇಕು. ಅಂದಮೇಲೆ ನಾನು ಏಕಾದಶಿ ಏನು ಮಾಡ್ತೇನೆ ಅಂತನ್ನೋದಾಗಿ ಹೇಳಿದಾಗ ವೇದವ್ಯಾಸ ದೇವರು ಹೇಳ್ತಾರೆ, ಹಾಗಲ್ಲಪ್ಪ, ಏಕಾದಶಿ ಉಪವಾಸ ಮಾಡಲೇಬೇಕು. ಏಕಾದಶಿ ದಿನದಂದು ಎಲ್ಲ ಪಾಪಗಳು ಅನ್ನಕ್ಕೆ ಸೇರ್ತವೆ. ಅದರಿಂದಾಗಿ ಅನ್ನ ತಿಂದ್ರಿ ಅಂತನ್ನೋದಾದರೆ ಎಲ್ಲ ವಿಧವಾದಂಥ ಪಾಪ ಮಾಡಿದ ಬಹಳ ಘೋರವಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಮನುಷ್ಯ ಬ್ರಹ್ಮ ಹತ್ಯೆ ಮಾಡದೇ ಇರಬಹುದು, ಸುರಾಪಾನ ಮಾಡದೇ ಇರಬಹುದು, ಗುರುದಾರ ಗಮನ ಮಾಡದೇ ಇರಬಹುದು, ಸ್ವರ್ಣಸ್ಥೇಯಾದಿಗಳನ್ನು ಮಾಡದೇ ಇರಬಹುದು, ಅಥವಾ ಅಂತಹ ಪಾತಕಗಳನ್ನು ಮಾಡಿದವರ ಸಂಘವೂ ಮಾಡದೇ ಇರಬಹುದು. ಆದರೆ ಏಕಾದಶಿ ವ್ರತ ಮಾಡಲಿಲ್ಲ ಅಂತನ್ನೋದಾದರೆ ಈ ಎಲ್ಲ ಪಾಪಗಳನ್ನು ಮಾಡದೇ ಇದ್ದರೂ ಕೂಡ ಆ ಪಾಪದ ದೊಡ್ಡದಾದಂತಹ ಲೇಪ ನಮಗೆ ಆಗತ್ತೆ. ಯಾಕೆ ಅಂದರೆ ಎಲ್ಲ ಪಾಪಗಳು ಏಕಾದಶಿ ದಿನ ಅನ್ನದಲ್ಲಿ ಸೇರಿರ್ತವೆ. ಆಮೇಲೆ ಅಂತಹ ಪಾಪ ಭೂಯಿಷ್ಠವಾದ ಪಾಪದಿಂದ ಕೂಡಿರ್ತಕ್ಕಂಥ ಅನ್ನವನ್ನು ಸ್ವೀಕಾರ ಮಾಡಿಬಿಟ್ರೆ ಆ ಪಾಪ ನಮಗೆ ಟ್ರಾನ್ಸ್ಫರ್ ಆಗಿ ಬಿಡುತ್ತೆ. ಆದ್ದರಿಂದಾಗಿ ಇದು ಬಹಳ ಘೋರವಾಗಿರ್ತಕ್ಕಂಥ ಪರಿಸ್ಥಿತಿ. ಅದಕ್ಕೆ ನೀನು ಉಪವಾಸ ಮಾಡಲೇಬೇಕು. ಮತ್ತು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತನ್ನೋದಾಗಿ ಭೇದ ಮಾಡಿಕೊಳ್ಬೇಡ. ಪ್ರತಿಯೊಂದು ಏಕಾದಶಿಯೂ ಕೂಡ ನೀನು ಮಾಡು ಅಂತನ್ನೋದಾಗಿ ವೇದವ್ಯಾಸ ದೇವರು ಹೇಳ್ತಾರೆ. ಆಗ ಭೀಮಸೇನ ದೇವರು ಕೇಳ್ತಾರೆ, ಇಲ್ಲ, ನನಗೆ ಏನೇ ಮಾಡಿದರೂ ಎಲ್ಲ ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಉಪವಾಸ ಮಾಡೋದಕ್ಕೆ ಆಗಬಹುದು, ಯಾವುದಾದ್ರೂ ಒಂದು ಉಪವಾಸವನ್ನು ನೀವು ಸಜೆಸ್ಟ್ ಮಾಡಿ. ಹಾಗಾದರೆ ವೇದವ್ಯಾಸ ದೇವರಂತಾರೆ, ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಈ ನಿರ್ಜಲ ಏಕಾದಶಿ ಉಪವಾಸವನ್ನು ನೀನು ಮಾಡು, ನಿನಗೆ ತುಂಬ ಫಲ ಬರುತ್ತೆ. ಎಲ್ಲ ಏಕಾದಶಿ ಮಾಡಿರ್ತಕ್ಕಂಥ ಫಲ ನಿನಗೆ ಸಿಗ್ತದೆ ಅಂತನ್ನೋದಾಗಿ ಹೇಳ್ತಾರೆ. ಏನು ಮಾಡಬೇಕು ಅಂತಂದರೆ, ಜ್ಯೇಷ್ಠ ಮಾಸದ ಈ ಶುಕ್ಲ ಪಕ್ಷದ ಏಕಾದಶಿ ದಿನದಂದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಏನೂ ತೆಗೆದುಕೊಳ್ಳಬಾರದು. ಸೂರ್ಯಾಸ್ತದವರೆಗೆ ಅಲ್ಲ, ಏಕಾದಶಿ ಸೂರ್ಯೋದಯದಿಂದ ಮಾರನೇ ದಿನ ಸೂರ್ಯೋದಯದವರೆಗೆ ಏನೂ ತೆಗೆದುಕೊಳ್ಬಾರ್ದು. ಒಂದು ಹನಿ ನೀರು ಕೂಡ ಬಾಯಿಯಲ್ಲಿ ಹಾಕ್ಕೊಳ್ಬಾರ್ದು. ಆಚಮನ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ, ಅದು ಶಾಸ್ತ್ರ ಹೇಳಿದ ಪ್ರಮಾಣದಲ್ಲಿ ಸ್ವೀಕಾರ ಮಾಡುವುದು. ಕೆಲವರು ಏಕಾದಶಿ ಉಪವಾಸ ಮಾಡ್ತಿರ್ತಾರೆ. ಒಬ್ಬರು ಹೇಳಿದರು, ನಾನು ಏಕಾದಶಿ ಉಪವಾಸ ಮಾಡ್ತೇನೆ. ಹೇಗೆ ಮಾಡ್ತಿದ್ರು ಅಂತಂದರೆ, ಆಚಮ್ಯ ಕೇಶವಾಯ ಸ್ವಾಹ ಅಂತಂದ ಕೂಡಲೇ ಒಂದು ಲೋಟ ನೀರು ಕೇಶವಾಯ ಸ್ವಾಹನೇ, ಎರಡನೇ ಲೋಟ ನೀರು ಹಾಕ್ಕೊಂಡು ಮಾಧವಾಯ ಸ್ವಾಹ, ಮೂರನೇ ಲೋಟ ನೀರು ಹಾಕ್ಕೊಂಡು ಗೋವಿಂದಾಯ ನಮಃ. ಹೀಗೆ ಏಕಾದಶಿ ಮಾಡೋದಾಯಿತು ಅಂತ ಅನ್ನೋದಾದರೆ ಯಾರಾದರೂ ಮಾಡ್ಬೋದು. ಯಾಕೆ ಅಂದರೆ ಸಂಧ್ಯಾ ವಂದನೆ ಮಾಡೋದರಲ್ಲಿ ಒಂದು 3-4 ಬಾರಿ ಆಚಮನ ಮಾಡುವಂಥದ್ದಿದೆ. 4-5 ಬಾರಿ ಆಚಮನ, 1 ಬಾರಿ ಆಚಮನ ಮಾಡಿದಾಗ 3 ಲೋಟ ನೀರು ಕುಡಿದ್ರೆ ಹಾಗೆ ಉಪವಾಸ ಮಾಡುವಂತೆ ಇಲ್ಲ. ಒಂದು ಬೇಳೆಕಾಳು ಮಾತ್ರ ನೀರು ನಾವು ಆಚಮನ ಮಾಡುವಾಗ ಸ್ವೀಕಾರ ಮಾಡಬೇಕು. ಸರಿ,
ಹೀಗೆ ಏಕಾದಶಿ ವ್ರತವನ್ನು ಮಾಡಿದರೆ ಅದು ಮಹಾಪುಣ್ಯ ಬರ್ತದೆ ಅಂತನ್ನೋದಾಗಿ ವೇದವ್ಯಾಸ ದೇವರು ಭೀಮಸೇನ ದೇವರಿಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಏಕಾದಶಿ ಉಪವಾಸ ಮಾಡಿ ಮಾರನೇ ದಿನ ಸದ್ಬ್ರಾಹ್ಮಣರಿಗೆ ಕರೆದು ಅವರಿಗೆ ಜಲದಾನವನ್ನು ಮಾಡಿ, ಒಂದು ಶ್ರೇಷ್ಠ ಕುಂಭದಲ್ಲಿ ನೀರು ಹಾಕಿ ಜಲದಾನ ಮಾಡಿ ಸುವರ್ಣವನ್ನು ಕೊಟ್ಟು ಅವರಿಗೆ ಊಟಕ್ಕೆ ಹಾಕಿದರೆ ಈ ನಿರ್ಜಲ ಏಕಾದಶಿ ಮಾಡುವಂತಹ ವ್ಯಕ್ತಿಗೆ ಎಲ್ಲ ಏಕಾದಶಿ ವ್ರತಗಳನ್ನು ಮಾಡಿರ್ತಕ್ಕಂತಹ ಪುಣ್ಯ ಬರ್ತದೆ. ಈ ವ್ರತವನ್ನು ಮಾಡಿ ಯಾರು ಗೋದಾನ ಮಾಡ್ತಾರೆ ಅವರಿಗೆ ಅಕ್ಷಯವಾಗಿರತಕ್ಕಂತಹ ಫಲ ಬರ್ತದೆ ಅಂತನ್ನೋದಾಗಿ ಹೇಳ್ತಾರೆ. ಉಪವಾಸವಿದ್ದು ದೇವರೇ ನೀನೇ ನನಗೆ ರಕ್ಷಕ, ನೀನು ನನ್ನ ಸರ್ವಸ್ವ ಎಂಬುದಾಗಿ ದೇವರಿಗೆ ಯಾರು ಶರಣ ಹೋಗ್ತಾರೆ ಅವರಿಗೆ ದೇವರು ಮೋಕ್ಷವನ್ನೇ ಕೊಡ್ತಾನೆ ಅಂತನ್ನೋದಾಗಿ ಹೇಳ್ತಾರಪ್ಪ. ಆದ್ದರಿಂದ ಭೀಮಸೇನ, ನೀನು ಈ ಏಕಾದಶಿ ವ್ರತವನ್ನು ಬಿಡಬೇಡ ಅಂತನ್ನೋದಾಗಿ ವೇದವ್ಯಾಸ ದೇವರು ಹೇಳ್ತಾರೆ. ಹೀಗೆ ಹೇಳಿದಾಗ ಆಗ ಭೀಮಸೇನ ದೇವರು ಹೇಳ್ತಾರೆ, ಆಯಿತು, ಇನ್ಮೇಲೆ ನಾನು ಈ ಏಕಾದಶಿ ವ್ರತವನ್ನು ಮಾಡೋದಕ್ಕೆ ಆರಂಭ ಮಾಡ್ತೇನೆ ಅಂತನ್ನೋದಾಗಿ ಹೇಳ್ತಾರೆ. ಅದಕ್ಕಾಗಿ ಈ ವ್ರತಕ್ಕೆ ಪಾಂಡವ ಏಕಾದಶಿ ಅಂತನ್ನೋದಾಗಿಯೂ ಕೆಲವರು ಕರೆಯೋದು ಉಂಟು. ಹೀಗೆ ಆ ಭೀಮಸೇನ ದೇವರು ಜಗತ್ತಿಗೆ ಅರ್ಥವಾಗಲಿ ಏಕಾದಶಿಯ ಮಹಿಮೆ ಅಂತನ್ನೋದಕ್ಕೆ ವೇದವ್ಯಾಸ ದೇವರನ್ನ ಪ್ರಶ್ನೆ ಮಾಡಿದರು. ವೇದವ್ಯಾಸ ದೇವರು ನಿಮ್ಮ ಎಲ್ಲರಿಗೋಸ್ಕರವಾಗಿ ಈ ಏಕಾದಶಿ ವ್ರತವನ್ನು ಉಪದೇಶ ಮಾಡಿದರು. ಈ ಏಕಾದಶಿ ಆಖ್ಯಾನವನ್ನು ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಅವರಿಗೂ ಕೂಡ ದೇವರು ಸದ್ಗತಿಯನ್ನು ಇತ್ತು ಕರುಣೆ ಮಾಡಿ ಮೋಕ್ಷವನ್ನೇ ಕೊಡ್ತಾನೆ ಅಂತನ್ನೋದಾಗಿ ತಿಳಿಸ್ತಾರೆ. ಸದ್ಗತಿ, ಗತಿ ಯೇ ಗತ್ಯರ್ಥಾಹ ತೇತೆ ಜ್ಞಾನಾರ್ಥಾಹ ಅಂತನ್ನೋದಕ್ಕಾಗಿ ಸದ್ಗತಿ ಅಂತಂದರೆ ಸಜ್ಞಾನವನ್ನು ಕೊಟ್ಟು ದೇವರು ಮೋಕ್ಷ ಕೊಡ್ತಾನೆ ಅಂತನ್ನೋದಾಗಿ ಅರ್ಥ. ಸದ್ಗತಿ ಕೊಟ್ಟು ಮೋಕ್ಷ ಕೊಡ್ತಾನೆ ಅಂತಂದ್ರೆ ಏನರ್ಥ? ಮೋಕ್ಷನೇ ಸದ್ಗತಿ ಅಲ್ವಾ ಅಂತ ಪ್ರಶ್ನೆ ಬರಬಾರದು ಅಂತನ್ನೋದಕ್ಕೆ ಈ ಮಾತನ್ನು ಹೇಳಿದ್ದೇನೆ. ಜ್ಞಾನ ಕೊಟ್ಟು ದೇವರು ರಕ್ಷಣೆ ಮಾಡ್ತಾನೆ. ಕರ್ಮಣ ಜ್ಞಾನ ಮಾತನೋತಿ. ಈ ಏಕಾದಶಿ ಉಪವಾಸ ರೂಪವಾದಂತಹ ನಮ್ಮ ಕರ್ಮ ಅದು ನಿಷ್ಕಾಮವಾದರೆ ದೇವರು ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಕೊನೆಗೆ ಅತ್ಯರ್ಥ ಪ್ರಸಾದವನ್ನು ಮಾಡಿ ನಮಗೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದಾಗಿ ಈ ಉಪವಾಸವನ್ನು ಅವನೇ ಮಾಡಿಸ್ಲಿ. ಯಾಕೆ ಅಂದರೆ 2 ಉಪವಾಸಗಳನ್ನು ಮಾಡೋದು ಸುಲಭವಲ್ಲ, ತುಂಬ ಕಷ್ಟ ಸಾಧ್ಯವಾದದ್ದು. ಅಂಥ ಪರಿನೂ ಏನು ಕಷ್ಟ ಇಲ್ಲ. ಮನಸ್ಸಿನ ನಿರ್ಧಾರವಿದೆ ಅಂತನ್ನೋದಾದರೆ ಯಾವುದೂ ಕಷ್ಟ ಇಲ್ಲ. ಆ ಗಟ್ಟಿಯಾದಂತಹ ಮನಸ್ಸಿನ ನಿರ್ಧಾರವನ್ನು ಕೂಡ ಆ ದೇವರೇ ನಮಗೆ ಕೊಟ್ಟು ನಮಗೆ ಸತತವಾಗಿ ಸಂಪೂರ್ಣ ಏಕಾದಶಿ ವ್ರತ ಅದು ದೇವರ ಸಮೀಪದಲ್ಲಿ ಇರುವಂತೆ ಮಾಡಲಿ, ದೇವರ ಸಚ್ಚಾಸ್ತ್ರ ಭಾಗವತಾದಿಗಳನ್ನು ಕೇಳುವಂತೆ ನಮ್ಮನ್ನು ಮಾಡಲಿ ಅಂತನ್ನೋದಾಗಿ ದೇವರನ್ನು ಪ್ರಾರ್ಥಿಸ್ತಾ ನನ್ನ ಈ ಉಪನ್ಯಾಸವನ್ನು ಮುಗಿಸ್ತೇನೆ. ಸರಿಯಾದದ್ದಿದೆ ಅಂತಾದರೆ ಅದು ಗುರುಗಳ ಅನುಗ್ರಹ. ಇದರಲ್ಲಿ ಹೇಳೋದ್ರಲ್ಲಿ ಏನಾದರೂ ತಪ್ಪಿದೆ ಅಂತನ್ನೋದಾದರೆ ಅದರ ಹೊಣೆಗಾರಿಕೆ ನನ್ನದು ಅಂತನ್ನೋದಾಗಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವೋದಿತಂ ಸದಾ ಹರಿ ಅಧೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರವು ಸ್ಮೃತಃ ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸುಹೃತ ಅನೇನ ಭಾವಿ ಯತ್ ಪುಣ್ಯಂ ಆವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ವರಪ್ರದ ಲಕ್ಷ್ಮೀ ವೆಂಕಟೇಶ ಸ್ವಾಮಿ ಭಗವಾನ್ ಕೀ ಜೈ.